ಸಿನಿಮಾಗೆ ಕಳೆ ಕಟ್ಟೋದು ಸಂಗೀತ. ಅದು ಯಾವುದೇ ಕಾಲದಲ್ಲಿ ನಾವೆಲ್ಲ ಸುಮಾರು ವರ್ಷಗಳ ಹಿಂದಿಂದ ನೋಡ್ತಾ ಬಂದಿದ್ದು, ಒಂದು ರಂಗರಾವ್ ಇರ್ಬೋದು, ರಾಜನ್ ನಾಗೇಂದ್ರ ಇರ್ಬೋದು, ವಿಜಯ ಭಾಸ್ಕರ್ ಇರ್ಬೋದು, ಹಂಸಲೇಖ ಇರ್ಬೋದು. ನಮ್ಮ ಕಾಲದಲ್ಲಿ ಇದ್ದಂಥ ಸಂಗೀತಗಾರರಿಗೆ ಮೀರಿದ ಒಂದು ಪ್ರತಿಭೆ ಅಂದರೆ ಅರ್ಜುನ್ ಜನ್ಯ. ನಿಜವಾಗ್ಲೂ ನಿಮ್ಮ ಒಂದು ಕೆಲಸವನ್ನ ಬಹಳ ದಿನಗಳಿಂದ ನೋಡ್ಕೊಂಡು ಬರ್ತಾ ಇದ್ದೀನಿ. ನನ್ನ ಸೌಭಾಗ್ಯ, ನಿಮ್ಮ ಹಾಡುಗಳು ಇವತ್ತಿಗೂ ಮನಸ್ಸನ್ನು ಮುಟ್ಟುತ್ತೆ, ಕಿವಿಗೆ ತಟ್ಟತ್ತೆ, ನೂರಾರು ಕಾಲ ಅದು ಉಳಿಯುತ್ತೆ ಹಾಡುಗಳು. ಅಂಥ ಹಾಡುಗಳನ್ನ ನೀವು ಕೊಟ್ಟಿದ್ದೀರಾ. ಆಮೇಲೆ ಚಿತ್ರಕ್ಕೆ ಬಹಳ ದೊಡ್ಡ ಕೆಲಸ ಮಾಡೋ ಅಂದರೆ DOP ಅಂದರೆ ಫೋಟೋಗ್ರಾಫರ್ ಅಂತ ಕರಿಬೋದು, ಸಿನಿಮಾಟೋಗ್ರಾಫರ್ ಅಂತ ಕರಿಬೋದು. ಆ ಒಂದು ಸ್ಥಾನದಲ್ಲಿ ವಿಶ್ವಜಿತ್ ರಾವ್ ಇದ್ದಾರೆ, ಅವರಿಗೆ ಧನ್ಯವಾದಗಳು. ಹಾಗೇನೆ ಎಡಿಟರ್ ಸುರೇಶ್ ಆರ್ಮುಗಮ್ಗೆ ನನ್ನ ಧನ್ಯವಾದಗಳು ಹೇಳ್ತೀನಿ. ಈ ಚಿತ್ರದಲ್ಲಿ ಏನಾಗುತ್ತೆ ಅಂದರೆ, ಸಿನಿಮಾ ರಂಗದಲ್ಲಿ ತುಂಬ ಜನ ಹಿಂದೆ ಕೆಲಸ ಮಾಡ್ತಾ ಇರ್ತಾರೆ, ಆದರೆ ಕಣ್ಣಿಗೆ ರಂಜಿಸೋದು ನಾಯಕ ಮತ್ತು ನಾಯಕಿ. ಅದು ಆ ಕಾಲದಿಂದ ಬಂದಿದೆ. ನಾವೆಲ್ಲ ರಾಜ್ಕುಮಾರು ಭಾರತಿ, ರಾಜ್ಕುಮಾರು ಲೀಲಾವತಿ, ರಾಜ್ಕುಮಾರು ಮಂಜುಳಾ ಹಾಗೆ ನೋಡ್ಕೊಂಡು ಬಂದಾಗ, ಈಗ ನಮ್ಮ ಒಂದು ತಾರಾ ಜೋಡಿ ಅಂತಂದರೆ ಅತ್ಯಂತ ಯಶಸ್ವಿಯಾದ ಜೋಡಿ ನೀನಾಸಂ ಸತೀಶ್ ಅಂಡ್ ರಚಿತಾ ರಾಮ್. ಕಣ್ಣಿಗೆ ಹಬ್ಬ ಅವರಿಬ್ಬರು ನೋಡ್ತಾ ಇದ್ರೆ. ಹಾಗೆ ನಮ್ಮ ತಂಡದ ಬೇರೆ ಎಲ್ಲ ಕಲಾವಿದರು ಬಂದಿದ್ದಾರೆ ಇವತ್ತು, ಭಾಳ ಖುಷಿಯಾಗತ್ತೆ. ಅದರಲ್ಲಿ ಮುಖ್ಯವಾಗಿ ಈ ಅಯೋಗ್ಯ 2 ಮಾಡುವಾಗಲೇ ನನಗೂ KR ಪೇಟೆಗೂ ಮಂಡ್ಯದಲ್ಲೇ ದೊಡ್ಡ ಗಲಾಟೆ. ನಾನಿನ್ನೂ ಮರೆಯಲ್ಲ ಆ ಏಟ್ಗಳ ಪಾಪ ನೀನು ತಿಂದು ನನ್ನ ಕೈಯಿಂದ. ಆದರೆ ನಮ್ದೆಲ್ಲ ಚಿನ್ನದ ಗುಣ, ಕಬ್ಬಿಣದ ಗುಣ ಅಲ್ಲ, ಚಿನ್ನದ್ದು. ಚೆನ್ನಾಗಿ ಬೆಳಿತೀಯ. ಹಾಗೆ ಭಾಳ ಜನ ಇದ್ದಾರೆ, ಅವ್ರನ್ನೆಲ್ಲ ಇವತ್ತು ಈ ಒಂದು ಸಂದರ್ಭದಲ್ಲಿ ನಾನು ನೆನೆಸ್ಕೊಳಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ ಮುದ್ದು ಮುದ್ದು ಪುಟ್ಟಲಕ್ಷ್ಮಿಯನ್ನ ಬರೆದಂಥ ಚೇತನ್ ಕುಮಾರ್ ಅವರು ನಮ್ಮ ಕುಟುಂಬಕ್ಕೆ ಭಾಳ ಹತ್ತಿರದವರು. ಸರ್, ನೀವು ಈ ಒಂದು ಟೈಟಲ್ ಇಡುವಾಗ ಭಾಳ ಚೆನ್ನಾಗಿ ಹೇಳಿದ್ರೆ, ನಂಗೆ ಭಾಳ ಇಷ್ಟ ಆಗಿದ್ದು ಅಟ್ಟದ ಮೇಲೆ ಪುಟ್ಟಲಕ್ಷ್ಮಿ. ನೋಡಿ, ನಮ್ಮ ನಾಡಿನ ಈ ಗಾದೆ ಮಾತುಗಳು, ಸೊಗಡುಗಳನ್ನೆಲ್ಲ ನಾವು ಮರ್ತೋಗ್ಬಿಡ್ತೀವಿ. ಅದು ಏನಾದರೂ ಇವತ್ತು ಉಳಿದಿದೆ ಅಂದರೆ ನಿಮ್ಮಂಥ ರೈಟರ್ಸಿಂದ. ಮತ್ತೊಂದು ದೊಡ್ಡ ಪ್ರತಿಭೆ ಅಂದರೆ, ನಮಗೆಲ್ಲ ಫ್ಯಾನ್ಸ್ಗಳಿರ್ತಾರೆ, ಆದರೆ ನಾನು ಮಸ್ತ್ಗೆ ಫ್ಯಾನು. ಮಸ್ತಿ ನೀವು ನಮ್ಮ ಕನ್ನಡದ ಚಿತ್ರರಂಗದ ದೊಡ್ಡ ಆಸ್ತಿ, ನಿಮ್ಮನ್ನು ನಾವು ಮರೆಯೋದೇ ಇಲ್ಲ. ಹಾಗೆಯೇ ಮಂಜು ಪಾವಗಡ, ಬಿಗ್ ಬಾಸಿಂದ ಬಂದಂಥ ಬಾಸ್. ಮೊನ್ನೆ ತಾನೇ ನಿಮ್ಮ ಜೊತೆಗೆ ಅಭಿನಯಿಸೋ ಒಂದು ಅವಕಾಶ ನನಗೆ ಸಿಕ್ತು. ಇಲ್ಲ, ಯಾವತ್ತು ನಾವು ಕಲಿತಾ ಹೋಗ್ತೀವಿ. ಯಾಕೆಂದರೆ ಕಲಿತಾ ಹೋಗ್ತೀವಿ, ಒಂದು ವಯಸ್ಸು ದಾಟಿದ ಮೇಲೆ ಕಲಿಯೋದೇ ಜಾಸ್ತಿ, ಅಂದರೆ ಅನ್ಲರ್ನಿಂಗ್ ಅಂತ ಹೇಳ್ತಾರೆ. ಹಾಗಾಗಿ ಇದಕ್ಕೆ ಮುಖ್ಯವಾಗಿ ಇವತ್ತು ಎಲ್ಲರ ಹಿಂದೆ ಒಂದು ಶಕ್ತಿ ಅಡಗಿರುತ್ತೆ, ಅಂದರೆ ನಿರ್ವಹಣೆ ಅಂತ ಕರೀತಾರೆ. ನನಗೆ ಈ ಸಿನಿಮಾಗೆ ಈ ನರಸಿಂಹ ಇದ್ದಾನಲ್ಲ, ಇವನಿಗೆ ಇನ್ನೂ ಕಾರ್ಡೇ ಆಗಿರಲಿಲ್ಲ. ಆವಾಗ ನಾನು ಕಾರ್ಯದರ್ಶಿಯಾಗಿದ್ದೆ. ಅಣ್ಣ, ನನಗೆ ಹೆಂಗಾದ್ರೂ ಕೆಲಸ ಕೊಡಿಸೋಣ, ಅಣ್ಣ ನನಗೆ ಹೆಂಗಾದ್ರೂ ಕಾರ್ಡ್ ಕೊಡಿಸೋಣ ಅಂತಂದ. ಇವತ್ತು ನಾನು ಅವನ್ನ, ಅಣ್ಣ ಹೆಂಗಾದ್ರೂ ಒಂದು ಪಾಠ ಕೊಡಿಸೋಣ ನನಗೆ, ಅಣ್ಣ ನನಗೆಲ್ಲಾದ್ರೂ ಒಂದು ಪಾಠ ಕೊಡಿಸೋಣ. ನಿಜವಲ್ಲ, ನಾನು ಬೆಳೆಸಿದ ಕೆಲವಾರು ಹುಡುಗರಲ್ಲಿ ಅನೇಕ ಜನ ಯಶಸ್ವಿಯಾಗಿದ್ದಾರೆ. ಅದು ನಮ್ಮ SK ಅನಂತ್ ಅಂತ PRO ಇದ್ದಾರೆ. ಅವರು ಕೆಲಸ ಇಲ್ಲದೆ ಇದ್ದಾಗ 77, 78ರಲ್ಲಿ ನನ್ನ ಹತ್ರ ಬಂದರು. ಆವಾಗ ಚಿತ್ರರಂಗದಕ್ಕೆ ಪರಿಚಯ ಮಾಡಿಕೊಟ್ಟೆ. ಈಗ ಅವರು CM ಇಂದ ಹಿಡಿದು PM ಅವ್ರಿಗೆಲ್ಲರೂ ಪರಿಚಯ ಇದೆ. ಹಾಗೆಯೇ ನೀನು ಕೂಡ ಒಂದು ದೊಡ್ಡ ಒಂದು ಬೆಳವಣಿಗೆ ಬೆಳೆದಿದ್ದ. ನಿನಗೂ ನನ್ನ ಧನ್ಯವಾದಗಳು. ಮೇಲಾಗಿ 8 ವರ್ಷಗಳು ಕಳೀತಪ್ಪ ಈ ಸಿನಿಮಾ ಬಂದು, ಅಲ್ವಾ ಮಹೇಶ? 2018ರಲ್ಲಿ ಈ ಸಿನಿಮಾ ಆಗತ್ತೆ. ತಕ್ಷಣ ನನಗೆ ಬುಲಾವ್ ಬರುತ್ತೆ, ಈ ಸಿನಿಮಾದಲ್ಲಿ ನಿಮಗೆ ಒಂದು ಪಾತ್ರ ಇದೆ, ನೀವು ಮಾಡ್ತೀರಾ ಅಂತ. ನಾವಿರೋದೇ ಪಾತ್ರ ಮಾಡೋದಕ್ಕೆ. ಹಾಗಾಗಿ ಅವತ್ತು ಈ ಚಿತ್ರದಲ್ಲಿ ಶಾಮಣ್ಣನ ಪಾತ್ರ ಕೊಟ್ಟರು, ಅಂದರೆ ಬ್ರೋಕರ್ ಶಾಮಣ್ಣ ಅಂತ. ನನ್ನ ಒಂದು ಅದೃಷ್ಟ, ನೀನಾಸಂ ಕೂಡ
ಅವ್ರಿಗೂ ಗುರು ಕಾರಂತರು, ನನಗೂ ಗುರು ಕಾರಂತರು. ನಾನು ಅವ್ರು 2-3 ಸಿನಿಮಾದಲ್ಲಿ ಮಾಡಿದ್ದೀನಿ. ಅಂದರೆ ಈ ರಂಗಭೂಮಿ ಕಲೆ ಇದೆಯಲ್ಲ, ಅದು ಶಾಶ್ವತ, ಅದು ಯಾವತ್ತೂ ಕೈ ಬಿಡಲ್ಲ. ಇವತ್ತು ನಾವು ಹೆಮ್ಮೆಯಿಂದ ಹೇಳ್ಬೋದು, ಅಲ್ಲೊಬ್ಬ ನೀನಾಸಂ ಸತೀಶ್, ಇಲ್ಲೊಬ್ಬ ರಂಗಾಯಣ ರಘು, ಅಲ್ಲೊಬ್ಬ ಮಂಡ್ಯ ರಮೇಶ್ ಇಂತೆಲ್ಲ ಹೇಳ್ಬೋದು. ಇದಕ್ಕೆಲ್ಲ ಬಂದಿರೋದು ರಂಗಭೂಮಿಯ ಒಂದು ಬುನಾದಿ ಅಂತ ಹೇಳ್ತೀನಿ.